ಇನ್ನು ಬಳ್ಳಾರಿಯ ನಾಸಿರ್ ಹುಸೇನ್ ಕಚೇರಿಯ ಮುಂದೆ ಹೈ ಡ್ರಾಮಾ ನಡೆದಿದೆ. ನಾಸಿರ್ ಹುಸೇನ್ ಕಚೇರಿಗೆ ನುಗ್ಗೋದಕ್ಕೆ ಕಾರ್ಯಕರ್ತರು ಯತ್ನ ನಡೆಸಿದ್ದಾರೆ. ನಾಸಿರ್ ಹುಸೇನ್ ವಜಾಗೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸಿದ್ರು ಕಾರ್ಯಕರ್ತರು. ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆಯಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಾಷ್ಟ್ರಧ್ವಜವನ್ನ ಕೈಯಲ್ಲಿ ಹಿಡಿದು ಬಳ್ಳಾರಿಯ ನಾಸಿರ್ ಹುಸೇನ್ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಯತ್ನವನ್ನ ನಡೆಸ್ತಾ ಇರೋ ದೃಶ್ಯ ಇದು. ನಾಸಿರ್ ಹುಸೇನ್ ಕಚೇರಿಯ ಬೋರ್ಡ್ಗಳು ಧ್ವಂಸ ಆಗಿದೆ. ಪೊಲೀಸರ ವಿರುದ್ಧವೂ ಘೋಷಣೆ ಕೂಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಒಂದು ಈ ಘಟನೆ, ನಾಸಿರ್ ಹುಸೇನ್ ಬೆಂಬಲಿಗನೊಬ್ಬ ಕೂಗದಂತಹ ಈ ಘೋಷಣೆ, ಅದಾದ ನಂತರ ನಾಸಿರ್ ಹುಸೇನ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ನಡ್ಕೊಂಡಂತಹ ರೀತಿ ಮಾಧ್ಯಮದ ಜೊತೆ ಎಲ್ಲವೂ ಕೂಡ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬಳ್ಳಾರಿಯ ನಾಸಿರ್ ಹುಸೇನ್ ಕಚೇರಿಯ ಮುಂದೆ ನಡೀತಾ ಇರುವಂತಹ ಹೈ ಡ್ರಾಮಾ ಈಗ ನೋಡ್ತಾ ಇದ್ದೀವಿ. ಪರಿಸ್ಥಿತಿ ಹೇಗಿದೆ ಈಗ? ಶ್ವೇತಾ, ಈಗಾಗಲೇ ಹೇಳಿದಂತೆ ನಿನ್ನೆ ಏನು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿರ್ತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಬಿಜೆಪಿಯ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯವರೇ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರು ಮತ್ತು ಅವರ ಬೆಂಬಲಿಗರು ಈ ರೀತಿಯಂತ ಘೋಷಣೆ ಕೂಗೋದಕ್ಕೆ ಮತ್ತು ಅದಕ್ಕೆ ಪ್ರಚೋದನೆ ನೀಡೋದಕ್ಕೆ ಏನು ಇಂತಹ ರೀತಿಯ ಕೆಲಸ ಮಾಡ್ತಾರೆ. ಇದು ಸಾಕಷ್ಟು ಬಳ್ಳಾರಿಗೆ ಮಾಡಿದ ಅವಮಾನ ಅನ್ನೋಂತ ಭಾವನೆ ಇರ್ತಕ್ಕಂಥ ಮಾತುಗಳನ್ನೇ ಇಲ್ಲಿರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರು ಮಾತಾಡ್ತಿದ್ದಾರೆ. ನೇರವಾಗಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಮತ್ತು ಅವರ ಕಚೇರಿ ಇರ್ತಕ್ಕಂಥ ಅಂದ್ರೆ ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಬೋರ್ಡ್ಗೆ ಮಸಿ ಬೆಳತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಪೊಲೀಸರು ಯಾವುದಕ್ಕೂ ಕೂಡ ಅವಕಾಶ ಕೊಡಿಲ್ಲ. ಸಾಕಷ್ಟು ಪರ ವಿರೋಧ ಘರ್ಷಣೆ ಆಯಿತು. ಪೊಲೀಸರು ಮತ್ತು ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಕೂಡ ನಡೀತು. ಈಗಲೂ ಕೂಡ ನಿರಂತರವಾಗಿ ಇನ್ನೂ ವಾಗ್ವಾದ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಮಸಿ ಹಚ್ಚಲು ಬಿಡೋದಿಲ್ಲ ಅನ್ನೋಂತ ಮಾತನ್ನು ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಕಳೆದ ವಾರವಷ್ಟೇ ಏನು ಬಿಜೆಪಿಯ ಸಂಸದರ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಿಜೆಪಿಯ ಸಂಸದರ ಕಚೇರಿಗೆ ಮಸಿ ಬೆಳತಕ್ಕಂಥ ಕೆಲಸ ಮಾಡಿದ್ರು. ಕೇವಲ ನಮ್ಮ ಏನು ಸಂಸದರಿಗೆ ಮಾತ್ರ ಈ ರೀತಿ ಮಾಡ್ತೀರಿ, ಆದ್ರೆ ದೇಶದ್ರೋಹಿ ಹೇಳಿಕೆ ನೀಡಿರ್ತಕ್ಕಂಥ ಇಂಥ ಸಂಸದರ ಕಚೇರಿಗೆ ಮುತ್ತಿಗೆ ಹಾಕಲು ಪೊಲೀಸರು ಬಿಡೋದಿಲ್ಲ ಅನ್ನೋ ಮಾತಿನ ಮೇರೆಗೆ ಪೊಲೀಸರ ಮಧ್ಯೆ ಕೂಡ ಒಂದಿಷ್ಟು ಮಾತಿನ ಚಕಮಕಿ ನಡೀತು. ಒಟ್ಟಾರೆಯಾಗಿ ಏನು ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಹೇಳ್ತಕ್ಕಂಥ ಒಂದು ಮಾತು ದೊಡ್ಡ ಅಲೆಯನ್ನೇ ಸೃಷ್ಟಿ ಮಾಡಿದೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.